ಇನ್ನು ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರು, ನಾವೆಲ್ಲ ಜೆಡಿಯುನಲ್ಲಿ ಉಳ್ಕೊಂಡಿದ್ದ ವಿಶ್ವಾಸಕ್ಕಾಗಿ ಅಧ್ಯಕ್ಷೆ. ನಮಗೆಲ್ಲ ಅವತ್ತು ಒತ್ತಡ ಇತ್ತು, ಬೇರೆ ಪಾರ್ಟಿಗಳಿಗೆ ಹೋಗಬೇಕು, ಈ ಪಾರ್ಟಿ ಬಾಳಲ್ಲ ಅಂತ. ನಾವು ಜಾರ್ಜ್ ಅವರಿಗೆ ನಮಗೆ ಇರೋ ನಿಕಟ ಸಂಪರ್ಕ ಏನಾದ್ರೂ ಆಗ್ಲಿ ನಾವು ಅವ್ರನ್ನ ಬಿಟ್ಟು ಬರಕ್ ಆಗಲ್ಲಪ್ಪ, ನಮ್ಗೆ ಯಾರತ್ತನಾದ್ರು ವಿಶ್ವಾಸ ಇಟ್ಕೊಂಡ್ರೆ ಅಷ್ಟಾದ್ರೂ ಒಣ ಬೇಡವ ಅಂತ ಒಡನಾಟ. ಒಂದ್ಸಲ ನಾನು ಕರೆದು ಏನ್ ಮಾಡ್ತೀರಿ ಅಂದ್ರು. ಯಾಕೆ ಸರ್ 6% ಉದ್ಯೋಗ ಡಿಫೆನ್ಸ್ ಅಲ್ಲಿ ಕರ್ನಾಟಕಕ್ಕೆ ರಿಸರ್ವ್ ಇದೆ, 1% ಕ್ಲೈಮ್ ಮಾಡಕ್ಕಾಗಿಲ್ಲ ಈ ರಾಜ್ಯ, ನಿಮಗೆ ಗೊತ್ತಾ ಅಂತ. ಏನ್ ಮಾಡ್ಬೇಕು ಸರ್? ಅವಾಗ ಅನೂಹ್ಯ ಅಂತ ಒಂದು ಟ್ರಸ್ಟ್ ಅನ್ನೋದು ಅವರೆಲ್ಲ ಸೃಷ್ಟಿ ಮಾಡಿ 5-6 ಜನ ಡಿಫೆನ್ಸ್ನವ್ರನ್ನ ಹಾಕಿ ನನ್ನ ಮತ್ತೆ ನಾಡಗೌಡರನ್ನ ಅದರಲ್ಲಿ ಟ್ರಸ್ಟೀಸ್ ಮಾಡಿ ಮಕ್ಕಳಿಗೆ ಟ್ರೈನಿಂಗ್ ಕೊಡಿ, ಇಂತಿಂತವ್ರಿಗೆಲ್ಲ ನಾನು ಕಳಿಸ್ತೀನಿ, ಸೆಲೆಕ್ಷನ್ ಅನ್ನ ಹೆಂಗ್ ಫೇಸ್ ಮಾಡ್ಬೇಕಂತ ಹೇಳಿ, ಮಿಲಿಟರಿ ಎಲ್ಲ ಯುದ್ಧ ಮಾಡಕ್ ಹೋಗಲ್ಲ, 200 ಚಿಲ್ಲರೆ ಕೇಳಿ ಇರುತ್ತೆ, ಏನಾದ್ರೂ ಮಾಡ್ರಿ ಕರ್ನಾಟಕದವರು ಅಂತ ಹೇಳಿ ನಮ್ಮನ್ನೆಲ್ಲ ಒಪ್ಕೊಂಡು ಒಂದು ಟ್ರಸ್ಟ್ ಮಾಡಿದ್ರು. ಅಧ್ಯಕ್ಷ, ಒಂದ್ಸಲ ರೈಲ್ವೆನಲ್ಲಿ ಮಿನಿಸ್ಟರ್ ಆಗಿದ್ದಾಗ ಹಾಲು ಮತ್ತು ಹಾಲು ಉತ್ಪನ್ನಗಳ ದರಕ್ಕೆ ತೀವ್ರವಾಗಿ ಟ್ಯಾಕ್ಸ್ ಹಾಕ್ಬಿಟ್ರು. ಸನ್ಮಾನ್ಯ ವರ್ಗೀಸ್ ಕುರಿಯನ್ನ ಅವ್ರನ್ನ ಮಾತಾಡಿಸಿದ್ರು, ರೆಸ್ಪಾಂಡ್ ಮಾಡಲಿಲ್ಲ ಜಾರ್ಜ್ ಅವರು. ನಾನು KMF ಅಧ್ಯಕ್ಷ, ಕುರಿಯನ್ ಸಾಹೇಬರು ನನಗೆ ಫೋನ್ ಮಾಡಿದ್ರು, ಕೆನ್ ಯು ಡೂ ಸಮಥಿಂಗ್ ವಿತ್ ಜಾರ್ಜ್ ಅಂದ್ರು. ಒಂದೇ ಒಂದು ಫೋನ್ ನಾನು ಜಾರ್ಜ್ ಅವರಿಗೆ ಮಾತಾಡಿ, ರೈತರಿಗೆ ಭಾರಿ ಕಷ್ಟ ಆಗುತ್ತೆ ಸರ್, ಇವೆಲ್ಲ ದುಪ್ಪಟ್ಟೆ ಆದ್ರೆ ನಾವು ಕಾಂಪಿಟಿಷನ್ ಅಲ್ಲಿ ಮಾರಕ್ಕಾಗಲ್ಲ, ಡು ಮಿನಿಟ್ ಸೀರಿಯಸ್ಲಿ ಅಂದ್ರು ನನ್ನ. ಹೌದು, 4 ಜನದ್ದು ಫೋನ್ ನಂಬರ್ ಕೊಟ್ಟು ಅವರೇ ಈ 4 ಜನ ಎಂಪಿಗಳಿಗೆ ಮಾತಾಡ್ಬಿಡು, ಮಧ್ಯಾಹ್ನ ಅವರು ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ ರೈಲ್ವೆದು, ಲೆಟ್ ದೆಮ್ ರೈಸ್ ದಿ ಇಶ್ಯೂ, ಐ ವಿಲ್ ಕನ್ಸಿಡರ್ ಅಂತ 4 ಜನಕ್ಕೆ ಫೋನ್ ಮಾಡಿದ್ರೆ ಇಡೀ ಟ್ಯಾಕ್ಸ್ ಅನ್ನ ಎಕ್ಸ್ಟ್ರಾ ಹಾಕಿದ್ ಬೇಡನೇನಿತ್ತು ಅಷ್ಟೂ ರಿಮೂವ್ ಮಾಡಿದ್ರು. ಒಂದು ಸಲ ಅವ್ರ ರೈತರಿಗೆ ತೊಂದರೆ ಆಗುತ್ತೆ ಅಂದ್ರೆ ಅಲ್ಲಿಗೆ ಕ್ಲೋಸ್ ಅವರು. ನಾನು ಅವ್ರ ಜೊತೆ ಒಂದ್ಸಲ ಕೊನೆಗಲ್ ಬೈ ಎಲೆಕ್ಷನ್ ಹೋಗಿದ್ದೆ, 5 ಜನ ಅಧ್ಯಕ್ಷರು ಅವತ್ತು ನಮ್ಮ ಭಾಷಣ ಕೇಳಕ್ಕೆ ಜಾರ್ಜ್ ಇದು ನಂದು, ನಾನೇ ನನ್ನ ಟಾಟಾ ಮೊಬೈಲಲ್ಲಿ ಕರ್ಕೊಂಡೋಗಿದ್ದೆ ಅವ್ರನ್ನ ರೈಲ್ವೆ ಮಿನಿಸ್ಟರ್ ಆಗಿ ಹಿಡಿದ್ಮೇಲೆ. ಸಹ ಯಾರಿಗೆ ಭಾಷಣ ಮಾಡ್ತೀರಿ, ನಡೀರಿ ಹೋಗೋಣ ನಗ್ತಾರೆ ಜನ. 5 ಜನಕ್ಕೆ ತುಂತುರು ಸೋನಲ್ಲಿ 3/4 ಗಂಟೆ ಹರ್ಷದ್ ಮಹತಾ ಸ್ಕ್ಯಾಂಡ್ ಅನ್ನ ಫಸ್ಟ್ ಪ್ರಸ್ತಾಪ ಮಾಡಿದ್ರು ಅವರು. ಏನು ಮೇಜರ್ ಶೇರ್ ಸ್ಕ್ಯಾಂಡಲ್ ಆಗಿತ್ತು, ಪಾರ್ಲಿಮೆಂಟ್ ಮಾತಾಡೋಕ್ ಬದಲು ಕುಣಿಗೆಲ್ಲ ನಿಂತ್ಕೊಂಡು ಆಡಿದ್ರು. ಯಾರು ಇಲ್ಲ ಅವತ್ತು, 5 ಜನ ನಿಂತ್ಕೊಂಡಿದ್ದೀವಿ. ನನಗೆ ಕೇಳಿದ ಕಮ್ ಫ್ರಮ್ ಡೆಲ್ಲಿ, ಗೋಡೆ ಕೇಳಿ, ಮರ ಕೇಳಿ, ಪೊಲೀಸ್ನಲ್ಲಿ ಕೇಳಿ, ನಾನಾಗೆ ಹೋಗೋಣ ಅಂತ. ನಾವು ಬರೋವಾಗ ತುಮಕೂರಲ್ಲಿ ಟ್ರೈನ್ ಮಿಸ್ ಆಯ್ತು, ಬಹಳ ಹುಡುಗಾಟ ಆಡ್ಕೊಂಡು ಕಾರ್ ಚೆನ್ನಾಗಿ ಓಡಿಸ್ತೀಲ್ವ ನೀನು ಅಂದ್ರು. ಎಲ್ಲಿ ಬಿಡ್ಬೇಕು ಸರ್ ಅಂದ್ರೆ, ಅರಸೀಕೆರೆಗೆ ಬಿಡು, ಟ್ರೈನ್ ಹೋಗಿದೆ ಅಂದ್ರು. ನಮ್ಗೆ ಪುಣ್ಯ, ನಮ್ಮ ಕ್ಷೇತ್ರಕ್ಕೆ ಸುಮಾರು ಸಲ ಅವ್ರು ಬಂದವರು, ನಮ್ದು ಅವ್ರದ್ದು ಒಡನಾಟ ಬಹಳ ಇತ್ತು. ನಾವು ಯಾವತ್ತು ಸಿದ್ದಗಂಗಾ ಸ್ವಾಮೀಜಿಯವರ ಪುಣ್ಯತಿಥಿ ಮಾಡಬೇಕು, ಅವತ್ತು ಜಾರ್ಜ್ ಮಣ್ಣಾದ್ರಿಂದಾಗ ಬಹಳ ನೋವಾಯ್ತು, ನಮ್ಗೆ ಬಹಳ ನೋವಾಯ್ತು. ಮತ್ತೆ ಕರ್ನಾಟಕಕ್ಕೆ ಬಂದಾಗೆಲ್ಲ ಅವರು ಕೊನೆ ಹಂತದಲ್ಲಿ ನಮ್ಮನ್ನೆಲ್ಲ ಕೇಳೋರು, ನಡಿ ಮತ್ತೆ ಸಿದ್ದಗಂಗಾ ಸ್ವಾಮಿಗಳು ದರ್ಶನ ಮಾಡೋಣ ಅಂತ. ಏನ್ ಸರ್ ಮಹಾ ಸೋಷಿಯಲಿಸ್ಟರು, ಸಿದ್ದಗಂಗಾ ಸ್ವಾಮಿಗಳು ಹೋಗೋಣ ಅಂತ ಪ್ರತಿ ಸಲ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದ್ರೆ ಮಠಕ್ಕೆ ಹೋಗೋಣ ಅಂದ್ರು. ಆಮೇಲೆ ನನ್ಗೆ ಹೇಳಿದ್ರು, ಅವ್ರಿಗಿಂತ ದೊಡ್ಡ ಸೋಷಿಯಲಿಸ್ಟ್ ಅಲ್ಲ ನಾನು, ಸಿದ್ದಗಂಗಾ ಸ್ವಾಮಿಗಳಿಗಿಂತ ದೊಡ್ಡ ಸೋಷಿಯಲಿಸ್ಟ್ ನಾನು ನೋಡಿಲ್ಲ. ಅದ್ರ ಜೊತೆಗೆ ನಮ್ಮ JSS ಸ್ವಾಮಿಗಳನ್ನ, ಸಿರಿಗೆರೆ ಸ್ವಾಮಿಗಳನ್ನ ನಿಕಟ ಸಂಪರ್ಕದಲ್ಲಿ ಇಟ್ಕೊಂಡಿದ್ರು. ನಾನು ಕೇಳಿದೆ, ನೋಡಿ ನಮ್ಮ ಮೂಲ ಉದ್ದೇಶ ಬಡವ್ರಿಗೆ ಒಳ್ಳೇದು ಮಾಡೋದು. ಈ ಧರ್ಮ ಇವತ್ತು ಬಡವ್ರ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ತಾ ಇದೆ, ಅನ್ನ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡೋದ್ರಲ್ಲಿ ನಮ್ಗೇನು ಹೋಗುತ್ತೆ? ನಾನು ಇವತ್ತು ಅವ್ರ ಶಿಷ್ಯ ಅಂತ ವ್ಯಕ್ತಿನ ಕಳ್ಕೊಂಡಿದ್ದೀವಿ.